ನ್ಯೂಸ್ ಎಕ್ಸ್‌ಪ್ರೆಸ್ ಅಟ್ 6ಗೆ ಸ್ವಾಗತ. ನಾನು ನಿಶಾ. ಕೃಷಿ ಕಾಯ್ದೆ ವಿರುದ್ಧ ಅನ್ನದಾತರ ಹೋರಾಟಕ್ಕೆ ಕೈಬಲ ಹೆಚ್ಚಿದ್ದೇಗೆ. ರಾಜಭವನಕ್ಕೆ ಚಲೋ ಎಂದ ಬಂಡೆ, ಟಗರು ಖಾಕಿ ವಶಕ್ಕೆ. ಸರ್ಕಾರದ ವಿರುದ್ಧ ದಂಗೆಯ ಎಚ್ಚರಿಕೆ ನೀಡಿದ್ರ ಕೈ ನಾಯಕರು. ಇದೆಲ್ಲವನ್ನ ನೋಡೋಣ. ಕೃಷಿ ತಿದ್ದುಪಡಿ ಕಾಯ್ದೆ ವಿರುದ್ಧ ರೈತರ ರಣಕಹಳೆ, ಅನ್ನದಾತರ ಹೋರಾಟಕ್ಕೆ ಜೈ ಎಂದ ಕಾಂಗ್ರೆಸ್. ರಾಜಭವನ ಚಲೋ ವೇಳೆ ಕೈ ನಾಯಕರು ಖಾಕಿ ವಶಕ್ಕೆ. ಪೊಲೀಸರಿಗೆ ಥಳಿಸಿದ್ಯಾಕೆ ಶಾಸಕಿ ಸೌಮ್ಯಾ ರೆಡ್ಡಿ? ರ್ಯಾಲಿಯ ಜೀಪ್ ಡ್ರೈವರ್ ಮಾಡಿದ ಎಡವಟ್ಟಾದ್ರೂ ಏನು? ನೋಡೋಣ ಹಸಿರು ಕಿಚ್ಚು ಎಕ್ಸ್‌ಪ್ರೆಸ್‌ನಲ್ಲಿ. ರೈತ ವಿರೋಧಿ ಕಾಯ್ದೆಗಳನ್ನು ರದ್ದುಗೊಳಿಸಬೇಕು ಅಂತ ಒತ್ತಾಯಿಸಿ ರೈತರ ಹೋರಾಟಕ್ಕೆ ಕಾಂಗ್ರೆಸ್ ಕೂಡ ಬೆಂಬಲ ಸೂಚಿಸಿದೆ. ಆದರೆ ರಾಜಭವನದತ್ತ ತೆರಳುವ ವೇಳೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತು ವಿಪಕ್ಷ ನಾಯಕ ಸಿದ್ದರಾಮಯ್ಯರನ್ನ ಪೊಲೀಸರು ಮಾರ್ಗ ಮಧ್ಯೆಯೇ ವಶಕ್ಕೆ ಪಡೆದ್ರು. ರಾಜಭವನ ಚಲೋಗೆ ತೆರಳುವಾಗಲೇ ವಶಕ್ಕೆ ಪಡೆದಿದ್ದರಿಂದ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ರಾಜಭವನ ಚಲೋ ನಡೆಸುತ್ತಿದ್ದ ರೈತರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ಅರ್ಧಕ್ಕೆ ತಡೆದು ವಶಕ್ಕೆ ಪಡೆಯುತ್ತಿದ್ದಾರೆ. ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಧರಣಿ ನಿರತರ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾರೆ ಅಂತ ಕಿಡಿಕಾರಿದ್ರು. ರಾಜಭವನದ ಬಳಿ ಮಾತನಾಡಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ, 3 ಕೃಷಿ ಕಾಯ್ದೆಗಳು ರೈತರಿಗೆ ಮರಣ ಶಾಸನವಾಗಿದೆ. ಈ ಕೂಡಲೇ ಸರ್ಕಾರ ಈ ಕಾಯ್ದೆಗಳನ್ನು ವಾಪಸ್ ಪಡೆಯಲೇಬೇಕು ಅಂತ ಆಗ್ರಹಿಸಿದ್ರು. ಇದೇ ವೇಳೆ ಮಾತನಾಡಿದ ರಾಮಲಿಂಗಾರೆಡ್ಡಿ, 3 ಕಾಯ್ದೆಗಳನ್ನು ರದ್ದುಪಡಿಸಬೇಕು. ರೈತರ ಆಗ್ರಹವೂ ಅದೇ, ನಮ್ಮ ಆಗ್ರಹವೂ ಅದೇ. ನಮ್ಮನ್ನ ಇಲ್ಲೇ ತಡೆದಿದ್ದಾರೆ, ನಾವು ಬಿಡುವುದಿಲ್ಲ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಕಾಂಗ್ರೆಸ್ ರಾಜಭವನ್ ಚಲೋ ರ್ಯಾಲಿ ವೇಳೆ ಕಾಂಗ್ರೆಸ್ ಶಾಸಕಿ ಸೌಮ್ಯಾ ರೆಡ್ಡಿ ರೊಚ್ಚಿಗೆದ್ದಿದ್ರು. ಲೇಡಿ ಕಾನ್ಸ್ಟೇಬಲ್ ಮೇಲೆ ಶಾಸಕಿ ಹಲ್ಲೆ ನಡೆಸಿದ್ದಾರೆ. ರ್ಯಾಲಿಯಲ್ಲಿ ಹೋಗ್ತಿದ್ದವರನ್ನ ಮಹಿಳಾ ಪೊಲೀಸರು ತಡೆಯುತ್ತಾರೆ. ಈ ವೇಳೆ ತಳ್ಳಾಟ ನೂಕಾಟ ನಡೆಯುತ್ತೆ. ಇದರಿಂದ ರೊಚ್ಚಿಗೆದ್ದ ಸೌಮ್ಯಾ ರೆಡ್ಡಿ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ನಡೆಸಿದ್ದಾರಂತೆ. ಬಳಿಕ ಶಾಸಕಿಯನ್ನ ಸಮಾಧಾನಪಡಿಸಿದ ಪೊಲೀಸರು ಶಾಸಕಿಯನ್ನ ವಶಕ್ಕೆ ಪಡೆದಿದ್ದಾರೆ. ಕಾಂಗ್ರೆಸ್ನಿಂದ ರಾಜಭವನ ಚಲೋ ವೇಳೆ ಅವಘಡವೊಂದು ತಪ್ಪಿದೆ. ನಾಯಕರು ನಿಂತಿದ್ದ ವಾಹನ ಚಾಲಕ ಅತಿರೇಕದ ವರ್ತನೆ ತೋರಿದ್ದಾರೆ. ಕಾಂಗ್ರೆಸ್ ನಾಯಕರು ನಿಂತಿದ್ದ ವಾಹನ ತಡೆದ ಪೊಲೀಸರ ಮೇಲೆ ವಾಹನ ಹತ್ತಿಸಲು ಚಾಲಕ ಮುಂದಾಗಿದ್ದಾನೆ. ರಸ್ತೆಗೆ ಅಡ್ಡಲಾಗಿ ಅಳವಡಿಸಲಾಗಿದ್ದ ಬ್ಯಾರಿಕೇಡ್ಗೆ ವಾಹನ ಡಿಕ್ಕಿಯಾಗಿದೆ. ಈ ವೇಳೆ 3 ರಿಂದ 4 ಸಿಬ್ಬಂದಿಗೆ ಓಪನ್ ಜೀಪ್ ಡಿಕ್ಕಿ ಹೊಡೆದಿದೆ. ಜೀಪ್ನಲ್ಲಿ ಸಿದ್ದರಾಮಯ್ಯ, ಡಿಕೆಶಿ, ಡಾಕ್ಟರ್ ಪರಮೇಶ್ವರ್ ಸಹ ನಿಂತಿದ್ರು. ತಕ್ಷಣ ಪೊಲೀಸರು ಓಪನ್ ಜೀಪ್ ಕೀ ಕಸಿದುಕೊಂಡು ಜೀಪ್ ಚಾಲಕನನ್ನ ಸ್ಟೇಷನ್ಗೆ ಕರೆದೊಯ್ದ್ರು. ಬೆಂಗಳೂರಿನಲ್ಲಿ ಪ್ರತಿಭಟನೆ ವೇಳೆ ಅಂಜಲಿ ನಿಂಬಾಳ್ಕರ್ ಅಸ್ವಸ್ಥರಾಗಿದ್ದಾರೆ. ಬಳಿಕ ಕಾರಿನಲ್ಲಿ ಕರೆತಂದು ವಿಕ್ರಮ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಿ ನಾಗೇಂದ್ರರ ಕಾರಿನ ಮೂಲಕ ಅಂಜಲಿ ಅವರನ್ನ ವಿಕ್ರಮ್ ಆಸ್ಪತ್ರೆಗೆ ದಾಖಲಿಸಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಕೃಷಿ ಕಾಯ್ದೆ ವಿರೋಧಿಸಿ ರೈತರ ಪರ ಹೋರಾಟ ನಡೆಸುತ್ತಿರುವ ಕಾಂಗ್ರೆಸ್ ನಾಯಕರು ರಾಜ್ಯಪಾಲರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಸಂಜೆ 4:30ಕ್ಕೆ 6 ನಾಯಕರ ಕಾಂಗ್ರೆಸ್ ನಿಯೋಗ ಭೇಟಿ ಮಾಡಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ, ಮಾಜಿ ಸಿಎಂ ಸಿದ್ದರಾಮಯ್ಯ, ಗೋವಿಂದರಾಜ್ ಸೇರಿದಂತೆ 6 ನಾಯಕರಿಗೆ ಮಾತ್ರ ಅನುಮತಿ ನೀಡಲಾಗಿತ್ತು. ಕಾಂಗ್ರೆಸ್ ಹಮ್ಮಿಕೊಂಡಿರೋ ರಾಜಭವನ ಚಲೋ ಚಳವಳಿ ಬಗ್ಗೆ ಪ್ರತಿಕ್ರಿಯಿಸಲು ಸಿಎಂ ಬಿಎಸ್ ಯಡಿಯೂರಪ್ಪ ನಿರಾಕರಿಸಿದ್ದಾರೆ. ಕಾಂಗ್ರೆಸ್ ರ್ಯಾಲಿ ಕುರಿತು ವಿಧಾನಸೌಧದಲ್ಲಿ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಸಿಎಂ ಮೌನವಾಗಿ ತೆರಳಿದ್ದಾರೆ. ಯಾವುದೇ ಪ್ರತಿಕ್ರಿಯೆ ನೀಡದೆ ಸೈಲೆಂಟ್ ಆಗಿದ್ದಾರೆ. ಈ ವೇಳೆ ಕೃಷಿ ಸಚಿವ ಬಿಸಿ ಪಾಟೀಲ್ ಕೂಡ ಕಾಂಗ್ರೆಸ್ ಧರಣಿ ಬಗ್ಗೆ ಪ್ರತಿಕ್ರಿಯಿಸಲು ಹಿಂದೇಟು ಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಹಮ್ಮಿಕೊಂಡಿದ್ದ ಪ್ರತಿಭಟನೆ ಬೆಂಬಲಿಸಲು ವಿವಿಧೆಡೆಯಿಂದ ಬಂದಿದ್ದ ಬಹುತೇಕ ಮಂದಿ ವಾಪಸ್ ಊರು ಕಡೆ ಮುಖ ಮಾಡಿದ್ದಾರೆ. ಮೆಜೆಸ್ಟಿಕ್ನಿಂದ ಹೊರಟ ಕಾಂಗ್ರೆಸ್ ಧರಣಿಗೆ ಕೈ ಕಾರ್ಯಕರ್ತರು ಮತ್ತು ರೈತರು ಸಾಥ್ ಕೊಟ್ಟಿದ್ರು. ಬಳಿಕ ರ್ಯಾಲಿಯಲ್ಲಿ ಭಾಗಿಯಾಗಿ ಹೆಜ್ಜೆ ಹಾಕಿದ್ರು. ನಂತರ ಫ್ರೀಡಂ ಪಾರ್ಕ್ ಮತ್ತು ಮೌರ್ಯ ಸರ್ಕಲ್ ಮೂಲಕ ವಾಪಸ್ ತಮ್ಮ ಊರುಗಳತ್ತ ಪ್ರತಿಭಟನಾಕಾರರು ತೆರಳಿದ್ರು. ಪ್ರತಿಭಟನೆ ಹತ್ತಿಕ್ಕಲು ಮುಂದಾದ ಸರ್ಕಾರಕ್ಕೆ ಇದೇ ಮುಳುವಾಗಿ ಕಾಡಲಿದೆಯಾ? ಮೋದಿ ಸರ್ಕಾರ ಕಿತ್ತೊಗೆಯಲು ರೈತರು ನಿರ್ಧರಿಸಿದ್ದಾರೆ. 3 ಕಾಯ್ದೆಗಳಿಂದ ಎಪಿಎಂಸಿ ಮಾರ್ಕೆಟ್ ನಾಶವಾಗೋದು ಪಕ್ಕಾನಾ? ಸಿದ್ದು ಮತ್ತು ಡಿಕೆಶಿ ಕೆಲಸವಿಲ್ಲದ ನಿರುದ್ಯೋಗಿಗಳ? ನೋಡೋಣ ಲೀಡರ್ಸ್ ಕಿಡಿ ಎಕ್ಸ್‌ಪ್ರೆಸ್‌ನಲ್ಲಿ.
ರಾಜಭವನ ಚಲೋಗೂ ಮುನ್ನ ಫ್ರೀಡಂ ಪಾರ್ಕ್ನಲ್ಲಿ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ, ರೈತರು ಟ್ರ್ಯಾಕ್ಟರ್ನಲ್ಲಿ ರ್ಯಾಲಿಗೆ ಆಗಮಿಸಲು ಪೊಲೀಸರು ಅಡ್ಡಪಡಿಸಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರೋರು ಚಳುವಳಿ ಹತ್ತಿಕ್ಕಬಾರದು. ಒಂದು ವೇಳೆ ಹತ್ತಿಕ್ಕಿದ್ರೆ ಅದೇ ತಿರುಗುಬಾಣವಾಗುತ್ತೆ ಅಂತ ಸಿದ್ದರಾಮಯ್ಯ ಗುಡುಗಿದ್ರು. ರಾಜ್ಯ ಸರ್ಕಾರದ ಆದೇಶ ಪಾಲಿಸಿ ಪೊಲೀಸರು ಅನೇಕ ವಾಹನಗಳನ್ನ ನಗರದೊಳಗೆ ಬಿಟ್ಟಿಲ್ಲ. ರಾಜ್ಯದ ರೈತರು ಮನಸ್ಸು ಮಾಡಿದ್ರೆ ಸರ್ಕಾರ ಕಿತ್ತೊಗೆಯೋದು ಅಸಾಧ್ಯದ ಮಾತಲ್ಲ ಅಂತ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ನಮಗೆ ನೀವು ತಂದಿರತಕ್ಕಂತ ಕಾಯ್ದೆಗಳು ಬೇಡ. ಪ್ರಧಾನಿ ಮೋದಿ ವಿರುದ್ಧವೂ ಗುಡುಗಿದ ಸಿದ್ದರಾಮಯ್ಯ, ಈಗಾಗಲೇ ದೇಶದಲ್ಲಿ ಮೋದಿ ಸರ್ಕಾರ ಕಿತ್ತು ಹಾಕಲು ರೈತರು ತೀರ್ಮಾನ ಮಾಡಿದ್ದಾರೆ. ಅಭಿವೃದ್ಧಿ ಕಾರ್ಯ ಕುಂಠಿತವಾಗಿದ್ದು ಇಡೀ ದೇಶದ ಜನರು ನೀವು ತಂದಿರುವ ಕಾಯ್ದೆ ನಮಗೆ ಬೇಡ ಅಂತಿದ್ದಾರೆ. ಆದ್ರೂ ಮೋದಿಯವರೇ ರೈತರ ಮನಸ್ಸಿಗೆ ವಿರುದ್ಧವಾಗಿ ಯಾಕೆ ಕಾಯ್ದೆ ತರ್ತಿದ್ದೀರಿ? 58 ದಿನಗಳಾಯ್ತು ಮಕ್ಕಳು ಮಹಿಳೆಯರು ರೈತರು ಚಳುವಳಿಯಲ್ಲಿ ಭಾಗವಹಿಸಿದ್ದಾರೆ. ದೆಹಲಿ ಚಳುವಳಿಯಲ್ಲೂ ಹಗಲು ರಾತ್ರಿ ನಿದ್ದೆಗೆಟ್ಟು ಪ್ರತಿಭಟನೆ ಮಾಡುತ್ತಿದ್ದಾರೆ. ನಿಮ್ಮ ಹಠಕ್ಕೆ ನೀವು ಬಿದ್ದಿರಿ, ನಿಮಗೆ ಮಾನ ಮರ್ಯಾದೆ ಇದೆಯಾ ಅಂತ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕಾರ್ಯಕ್ರಮವನ್ನು ರೈತರ ಹೋರಾಟ ನ್ಯಾಯಯುತವಾಗಿದೆ, ಅದಕ್ಕಾಗಿಯೇ ಸುಪ್ರೀಂ ಕೋರ್ಟ್ ಮಾರಕ ಕಾಯ್ದೆಗಳಿಗೆ ಸ್ಟೇ ಕೊಟ್ಟಿದೆ ಅಂತ ಸಿದ್ದರಾಮಯ್ಯ ಹೇಳಿದ್ರು. ರೈತರಿಗೆ ಮಾರಕ ಕಾಯ್ದೆಗಳಿಗೆ ಕೋರ್ಟ್ ಸ್ಟೇ ಕೊಟ್ಟಿರೋದ್ರಿಂದ ಮುಖಭಂಗವಾಗಿದೆ ಎಂದು ಸಿದ್ದರಾಮಯ್ಯ, ಆದ್ರೂ ನೀವು ಬಂಡತನ ಮಾಡ್ತಿದ್ದೀರಿ. ಸರ್ಕಾರ ಮಾಡಿರುವ ಕಮಿಟಿ ನಿಷ್ಪಕ್ಷಪಾತ ಅಲ್ಲ, ಸರಿಯಾದ ವರದಿ ಈ ಕಮಿಟಿಯಿಂದ ಬರಲು ಸಾಧ್ಯವಿಲ್ಲ. ಈಗ ನಮ್ಮದೇ ದೇಶದ ಸರ್ಕಾರದ ವಿರುದ್ಧ ಎರಡನೇ ಸ್ವಾತಂತ್ರ್ಯ ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ರು. ಕಾಯ್ದೆ ಜಾರಿಯಾದ್ರೆ ಎಪಿಎಂಸಿ ಮಾರ್ಕೆಟ್ ನಾಶವಾಗುತ್ತೆ ಅಂತ ಕಿಡಿಕಾರಿದ ಸಿದ್ದರಾಮಯ್ಯ, ಅಂಬಾನಿ ಅದಾನಿಗೆ ನೀವು ಗುಲಾಮರಾಗಿದ್ದೀರಿ. ನೀವು ರೈತರ ಕಸುಬು ನಾಶ ಮಾಡೋದಕ್ಕೆ ಹೊರಟಿದ್ದೀರಿ. ಹೀಗಾಗಿ ದೆಹಲಿಯಲ್ಲಿ ರೈತರು ಹೋರಾಟ ಮಾಡ್ತಿದ್ದು ನಾವು ಬೆಂಬಲ ಸೂಚಿಸಿ ಪ್ರತಿಭಟನೆ ಮಾಡ್ತಿರೋದಾಗಿ ಸಿದ್ದು ಹೇಳಿದ್ರು. ನಮ್ಮ ಹೋರಾಟ ಕೇವಲ ಭಾಷಣ ಮಾಡಿ ಮುಗಿಸೋದಲ್ಲ, ಹೋರಾಟದಿಂದ ನಾವು ಜೈಲಿಗೆ ಹೋಗೋದಕ್ಕೂ ತಯಾರಾಗಬೇಕು ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ರು. ಆದೇಶವನ್ನು ಪಾಲಿಸಿ. ಪ್ರತಿಭಟನೆಯ ಮೂಲಕ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಒಂದು ಸಂದೇಶವನ್ನ ನೀಡಿದ್ದೀರಿ ಅಂತ ಹೇಳಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಇದು ವಿಶೇಷವಾದ ದಿನ ಅಂತ ಹೇಳಿದ್ರು. ರಾಜ್ಯದ ರೈತರಿಗೆ ಸಂಕ್ರಾಂತಿ ವಿಶೇಷವಾದ ದಿನ, ಅವರ ಬದುಕು ಹಸನು ಮಾಡುವ ವಸ್ತು ಪೂಜಿಸುವ ದಿನ. ಹೀಗಾಗಿ ಅಂದು ಈ ಹೋರಾಟ ಮಾಡಲು ನಿರ್ಧರಿಸಿದ್ದೆವು. ಇದು ಕಾಂಗ್ರೆಸ್ ಅಥವಾ ಡಿಕೆಶಿಯ ಕಾರ್ಯಕ್ರಮವಲ್ಲ, ರಾಜ್ಯದ ರೈತರ ಧ್ವನಿಯಾಗಿದೆ ಅಂತ ಡಿಕೆಶಿ ಹೇಳಿದ್ರು. 3 ಕರಾಳ ಶಾಸನಗಳ ವಿರುದ್ಧ ರೈತರು, ಕಾರ್ಮಿಕರು, ಜನಸಾಮಾನ್ಯರ ಪರ ಕಾಂಗ್ರೆಸ್ ಧ್ವನಿ ಎತ್ತಿದೆ ಅಂತ ಡಿಕೆಶಿ ಹೇಳಿದ್ರು. ಅನ್ನದಾತರಿಗೆ ಆಗುತ್ತಿರುವ ಅನ್ಯಾಯ ಜನರಿಗೆ ತಿಳಿಸಬೇಕು ಅನ್ನೋ ಕಾರಣಕ್ಕೆ ಹೋರಾಟ ಮಾಡ್ತಿದ್ದೀವಿ ಎಂದ ಡಿಕೆಶಿ, ಇಂದು ನೀವೆಲ್ಲರೂ ಇತಿಹಾಸದ ಪುಟಕ್ಕೆ ಸೇರ್ತಿದ್ದೀರಿ. ಇದು ದೇಶಕ್ಕೆ ಮಾಡಿದ ತ್ಯಾಗ, ಅನ್ನದಾತನಿಗೆ ಕೊಟ್ಟ ಶಕ್ತಿ ಅಂತ ಕನಕಪುರದ ಬಂಡೆ ಹೇಳಿದ್ರು. ಡಿಸೆಂಬರ್ ಕಾಂಗ್ರೆಸ್ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ಗೆ ಉದ್ಯೋಗವಿಲ್ಲ, ಹೀಗಾಗಿ ಪ್ರತಿಭಟನೆ ಎಂದು ಉದ್ಯೋಗಕ್ಕಾಗಿ ಅಲಿಯುತ್ತಿದ್ದಾರೆ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಟೀಕಿಸಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಕಂದಾಯ ಸಚಿವ ಆರ್ ಅಶೋಕ್, ಪಂಜಾಬ್, ಹರಿಯಾಣದಲ್ಲಿ ಮಾತ್ರ ಪ್ರತಿಭಟನೆ ನಡೆಯುತ್ತಿದ್ದು ಉಳಿದಂತೆ ದೇಶದ ಬೇರೆಲ್ಲೂ ಪ್ರತಿಭಟನೆ ನಡೆಯುತ್ತಿಲ್ಲ. ಈಗ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಬೇಕೆಂದು ಮಾಡ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ನಾಯಕತ್ವವೇ ಇಲ್ಲ ಅಂತ ಅಶೋಕ್ ವಾಗ್ದಾಳಿ ನಡೆಸಿದ್ರು. ಅಧಿಕಾರ ಇರ್ತದೆ. 3 ಕೃಷಿ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಕಾಂಗ್ರೆಸ್ ಪ್ರತಿಭಟನೆ ಮಾಡುತ್ತಿರುವುದಕ್ಕೆ ರಾಜ್ಯ ಬಿಜೆಪಿ ವ್ಯಂಗ್ಯವಾಡಿದೆ. ಟ್ವಿಟರ್ನಲ್ಲಿ ವ್ಯಂಗ್ಯ ಮಾಡಿರುವ ರಾಜ್ಯ ಬಿಜೆಪಿ ನಾಯಕರು, ಅಧಿಕಾರದುದ್ದಕ್ಕೂ ರೈತರ ಆತ್ಮಹತ್ಯೆಗೆ ಕಾರಣವಾದ ಕಾಂಗ್ರೆಸ್ ಮೋದಿ ಸರ್ಕಾರ ತಂದ ರೈತಪರ ಕಾಯ್ದೆಗಳಿಗೆ ವಿರೋಧ ವ್ಯಕ್ತಪಡಿಸಿತ್ತು. ಕಾಂಗ್ರೆಸ್ನವರು ನಾಟಕೀಯ ವಿರೋಧ ಮಾಡ್ತಿದ್ದಾರೆ. ನೀವು ರೈತರ ಪರ ಆಡಳಿತ ನಡೆಸಿದ್ರೆ ರೈತರ ಆತ್ಮಹತ್ಯೆ ಹೆಚ್ಚುತ್ತಿರಲಿಲ್ಲ. ನಿಮ್ಮ ಅವಧಿಯಲ್ಲಿ 3800ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆಗೆ ಶರಣಾಗ್ತಿದ್ರು. ಕಣ್ಣೊರೆಸುವ ಬದಲು ಟಿಪ್ಪು ಜಯಂತಿ ಆಚರಣೆ ಮಾಡ್ತಿದ್ರಿ ಅಂತ ರಾಜ್ಯ ಬಿಜೆಪಿಯಿಂದ ವ್ಯಂಗ್ಯವಾಡಿದೆ. ಕಾಂಗ್ರೆಸ್ನವರಿಗೆ ರೈತರ ಮೇಲೆ ಕಾಳಜಿಯೇ ಇಲ್ಲ, ಪ್ರತಿಭಟನೆ ಕೇವಲ ಒಂದು ನಾಟಕ ಅಷ್ಟೇ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಗುಡುಗಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಬೊಮ್ಮಾಯಿ, ಕಾಂಗ್ರೆಸ್ ಪ್ರತಿಭಟನೆಯ ಫಲಿತಾಂಶ ಕೇವಲ ಟ್ರಾಫಿಕ್ ಜಾಮ್ ಮಾತ್ರ ಅಂತ ಬೊಮ್ಮಾಯಿ ಟೀಕಿಸಿದ್ರು. ಅದೇ ರೀತಿ ಲ್ಯಾಂಡ್ ರಿಫಾರ್ಮ್ ಕೃಷಿ ಕಾಯ್ದೆ ವಿರೋಧಿಸಿ ರಾಜಧಾನಿಯಲ್ಲಿ ಕಹಳೆ ಮೊಳಗಿಸಿದ ಅನ್ನದಾತರು, ರೈತರ ಹೋರಾಟಕ್ಕೆ ಕೈಜೋಡಿಸಿದ್ದೇಗೆ ಕಾಂಗ್ರೆಸ್ ಲೀಡರ್ಸ್, ಪ್ರತಿಭಟನೆ ಹತ್ತಿಕ್ಕಲು ಮುಂದಾಗಿದ್ದ ಖಾಕಿ ವಿರುದ್ಧ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಕೆಂಡವಾಗಿದ್ದು ಯಾಕೆ ನೋಡೋಣ. ರೈತ ಕೈಕಹಳೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಕೃಷಿ ಕಾಯ್ದೆ ಮತ್ತು ಬೆಲೆ ಏರಿಕೆ ಖಂಡಿಸಿ ಕಾಂಗ್ರೆಸ್ ನಾಯಕರು ಮತ್ತು ರೈತರು ರಾಜಧಾನಿಯಲ್ಲಿ ರಣಕಹಳೆ ಮೊಳಗಿಸಿದ್ರು. ಕಾಂಗ್ರೆಸ್ ವತಿಯಿಂದ ಆಯೋಜಿಸಲಾಗಿದ್ದ ರಾಜಭವನ್ ಚಲೋ ಕಾರ್ಯಕ್ರಮದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ರೈತ ವಿರೋಧಿ ನೀತಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಕಿಸಾನ್ ಅಧಿಕಾರ್ ದಿವಸ್ ಹೆಸರಿನಲ್ಲಿ ನಡೆದ ಹೋರಾಟಕ್ಕೆ ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ರೈತರು ಆಗಮಿಸಿದ್ರು. ಫ್ರೀಡಂ ಪಾರ್ಕ್ನಲ್ಲಿ ಹಸಿರು ಕಹಳಿಗೆ ಮೊಳಗಿತು. ಸರ್ಕಾರದ ರೈತ ವಿರೋಧಿ ನೀತಿಗಳ ವಿರುದ್ಧ ಸಿಡಿದೆದ್ದ ಕಾಂಗ್ರೆಸ್ ನಾಯಕರು ಮತ್ತು ರೈತರು ನಡೆಸಿದ ಪ್ರತಿಭಟನೆಯಲ್ಲಿ ಘಟಾನುಘಟಿ ನಾಯಕರೆಲ್ಲ ಹೋರಾಟಕ್ಕೆ ಬಲ ನೀಡಿದರು. ರ್ಯಾಲಿಯಲ್ಲಿ ವಿಧಾನಸಭೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೇರಿ ಹಲವರು ಭಾಗಿಯಾಗಿದ್ದರು. ರ್ಯಾಲಿಗೆ ಸುಮಾರು 80ಕ್ಕೂ ಹೆಚ್ಚು ಬಸ್ಗಳಿಂದ ರೈತರು ಆಗಮಿಸಿದ್ರು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದತ್ತ ಆಗಮಿಸಿ ರ್ಯಾಲಿಯಲ್ಲಿ ಪಾಲ್ಗೊಂಡು ಸಂಚಲನ ಮೂಡಿಸಿದ್ರು. ರೈತ ವಿರೋಧಿ ಸರ್ಕಾರದ ನೀತಿ ವಿರುದ್ಧ ಕಿಡಿಕಾರಿರುವ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ರೈತರು ಈ ದೇಶಕ್ಕೆ ದೊಡ್ಡ ಶಕ್ತಿಯಾಗಿದ್ದಾರೆ, ರೈತರನ್ನು ಉಳಿಸಿ ಬೆಳೆಸುವ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿದೆ ಅಂತ ಹೇಳಿದ್ರು. ರಾಜ್ಯ ಮಟ್ಟದಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಪೊಲೀಸರ ಮೂಲಕ ನಮ್ಮನ್ನು ಬೆದರಿಸುವ ಪ್ರಯತ್ನ ನಡೆಯುತ್ತಿದೆ. ಆದರೆ ನಾವು ಇದ್ಯಾವುದಕ್ಕೂ ಹೆದರುವ ಅವಶ್ಯಕತೆಯೇ ಇಲ್ಲ ಅಂತ ಡಿಕೆಶಿ ಹೇಳಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ಜೆಪಿ ನಡ್ಡಾ ವಿರುದ್ಧವೂ ಕಿಡಿಕಾರಿದ ಡಿಕೆ ಶಿವಕುಮಾರ್, ಜೆಪಿ ನಡ್ಡಾಗೆ ಮಾತನಾಡುವ ಶಕ್ತಿ ಕೊಟ್ಟಿದ್ದೇ ಕಾಂಗ್ರೆಸ್ ಅಂತ ಹೇಳಿದ್ರು. ಇದು ಕಾಂಗ್ರೆಸ್ ಹೋರಾಟವಲ್ಲ, ರೈತರ ಹೋರಾಟ. ಎಲ್ಲಿ ನಮ್ಮನ್ನು ತಡೆಯುತ್ತಾರೋ ಅಲ್ಲೇ ಪ್ರತಿಭಟನೆ ಮಾಡ್ತೀವಿ. ಅದೇ ಸ್ಥಳದಲ್ಲಿ ಮಲಗಿ ಪ್ರತಿಭಟನೆ ನಡೆಸಲು ಸೂಚಿಸಿದ್ದೇನೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ರು. ಕೃಷಿ ಕಾಯ್ದೆ ವಿರೋಧಿಸಿ ರೈತರು ಬೃಹತ್ ಪ್ರತಿಭಟನೆ ನಡೆಸಿದ್ದು, ಈ ವೇಳೆ ಸರ್ಕಾರದ ವಿರುದ್ಧ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಕಾಯ್ದೆಯಿಂದ ರೈತರು ಜಮೀನು ಕಳೆದುಕೊಳ್ಳಬೇಕಾಗುತ್ತೆ. ಅಂಬಾನಿ ಅದಾನಿಗೆ ಲಾಭ ಮಾಡಿಕೊಳ್ಳಲು ಕೇಂದ್ರ ಸರ್ಕಾರ ಹೊರಟಿದ್ದು, ಇದನ್ನು ನಾವು ಧಿಕ್ಕರಿಸುತ್ತೇವೆ. ಕೂಡಲೇ ಮಸೂದೆ ವಾಪಸ್ ಪಡಿಬೇಕು ಅಂತ ಹೋರಾಟ ನಿರತ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಕೆಲ ರೈತರಿಗೆ ಮಸೂದೆಯ ಬಗ್ಗೆ ಹೆಚ್ಚಿನ ಮಾಹಿತಿಯೇ ಇಲ್ಲವಾಗಿದೆ. ಮಸೂದೆಯಿಂದ ಅನ್ಯಾಯವಾಗುತ್ತೆ, ಅದನ್ನ ವಿರೋಧಿಸುತ್ತೇವೆ ಅಂತ ಮಾತ್ರ ಹೇಳಿದರು. ಕಾಂಗ್ರೆಸ್ ಪ್ರತಿಭಟನೆಯ ಕಾವು ಜೋರಾಗ್ತಿದ್ದಂತೆಯೇ ಅಲರ್ಟ್ ಆದ ಸರ್ಕಾರ ಪ್ರತಿಭಟನಾ ಸ್ಥಳದಲ್ಲಿ ಪೊಲೀಸರ ಭದ್ರತೆಯನ್ನು ಹೆಚ್ಚುಗೊಳಿಸಿತ್ತು. 3 ಡಿಸಿಪಿಗಳು, 10 ಎಸಿಪಿಗಳು, 45 ಪೊಲೀಸ್ ಇನ್ಸ್ಪೆಕ್ಟರ್ಸ್, 80 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, 800 ಜನ ಪೊಲೀಸ್ ಸಿಬ್ಬಂದಿ, 100 ಜನ ಮಹಿಳಾ ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು. 20 ಕೆಎಸ್ಆರ್ಪಿ ತುಕಡಿ, 2 ವಾಟರ್ ಜೆಟ್ ವಾಹನ, 3 ಆಂಬ್ಯುಲೆನ್ಸ್ ಸೇರಿ 2 ಅಗ್ನಿಶಾಮಕ ವಾಹನಗಳನ್ನು ಪ್ರತಿಭಟನಾ ಸ್ಥಳಗಳಲ್ಲಿ ಮುನ್ನೆಚ್ಚರಿಕೆಯಿಂದ ನಿಯೋಜಿಸಲಾಗಿತ್ತು. ಕೃಷಿ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಕಾಂಗ್ರೆಸ್ ಮತ್ತು ರೈತರು ಇಂದು ಪ್ರತಿಭಟನೆ ನಡೆಸಿದ ಪರಿಣಾಮ ವಾಹನ ಸವಾರರು ಹೈರಾಣಾದ್ರು. ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಬಳಿ ವಾಹನ ಸಂಚಾರ ಮಂದಗತಿಯಲ್ಲಿತ್ತು. ಪ್ರತಿಭಟನೆಯ ಕಾವು ಹೆಚ್ಚಾಗ್ತಿದ್ದಂತೆ ಮೆಜೆಸ್ಟಿಕ್ ಮತ್ತು ಫ್ರೀಡಂ ಪಾರ್ಕ್ ಸುತ್ತಮುತ್ತ ಕೂಡ ಟ್ರಾಫಿಕ್ ಬಿಸಿ ಹೆಚ್ಚಾಗಿದ್ದರಿಂದ ವಾಹನ ಸವಾರರು ತಲುಪಬೇಕಾದ ಸ್ಥಳಕ್ಕೆ ನಿಗದಿತ ಸ್ಥಳಕ್ಕೆ ತೆರಳಲಾಗದೆ ಸಂಕಷ್ಟಕ್ಕೆ ಸಿಲುಕಿದ್ರು. ಕೃಷಿ ಮಸೂದೆ ವಿರುದ್ಧ ಸಿಡಿದೆದ್ದಿರುವ ರೈತರು ಕೇಂದ್ರ ಮತ್ತು ರಾಜ್ಯ ನಾಯಕರ ವಿರುದ್ಧ ಕಹಳೆಯನ್ನೇ ಮೊಳಗಿದ್ರು. ಬಳ್ಳಾರಿ ರೈತರ ತಂಡದವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಸಿಎಂ ಯಡಿಯೂರಪ್ಪರ ಭೂತ ದಹನ ಮಾಡಿದ್ರು. ಟ್ರ್ಯಾಕ್ಟರ್ ಬೇಡ, ವೆಹಿಕಲ್ ಬೇಡ ಅಂತ ರೈತರು ಹೊಸ ಐಡಿಯಾ ಮಾಡಿದ್ದು ನೇಗಲು ಹಿಡಿದು ಬೀದಿಗಿಳಿದಿದ್ರು. ಇವತ್ತು ರಾಜಧಾನಿಗೆ ಲಗ್ಗೆ ಇಟ್ಟಿದ್ದ ರೈತರು ಬೇರೆ ಬೇರೆ ಭಿನ್ನ ರೂಪದ ಹೋರಾಟ ನಡೆಸಿದ್ರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಬಾಯಿ ಬಡಿದುಕೊಂಡು ಆಕ್ರೋಶ ಹೊರಹಾಕಿದ್ರು. ರೈತರು ಮತ್ತು ಕಾಂಗ್ರೆಸ್ ನಾಯಕರು ಈ ಪರಿ ಹೋರಾಟಕ್ಕಿಳಿಯಲು ಕಾರಣವೇ ರೈತರ ಸಮಸ್ಯೆಗಳು. ಪ್ರಾದೇಶಿಕವಾರು ಸಮಸ್ಯೆಗಳ ಬಗ್ಗೆಯೂ ಇದೇ ರೈತರ ಆಕ್ರೋಶ ವ್ಯಕ್ತಪಡಿಸಿದ್ದು ಪ್ರಾದೇಶಿಕ ರೈತರ ಸಮಸ್ಯೆಗಳನ್ನು ಸರ್ಕಾರಕ್ಕೆ ತಲುಪಿಸಲು ರಾಜಭವನ ಚಲೋ ನಡೆಸುತ್ತಿದ್ದು, ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಲೋಪದ ಬಗ್ಗೆ ಕಿಡಿಕಾರಿದ್ರು. ಕಸ್ತೂರಿ ರಂಗನ್ ವರದಿ, ಹುಲಿ ಯೋಜನೆ, ಅಡಿಕೆ ಹಳದಿ ಎಳೆ ರೋಗ, ಕಬ್ಬು ಬೆಳೆಗಾರರ ಸಮಸ್ಯೆ, ಕಾಫಿ ಬೆಳೆಗಾರರ ಸಮಸ್ಯೆ, ಕೃಷಿ ಒತ್ತುವರಿ ಸಮಸ್ಯೆ, ಒಣ ಪ್ರದೇಶಗಳ ನೀರಾವರಿ ಸಮಸ್ಯೆ, ಅಸಮರ್ಪಕ ಬೆಂಬಲ ಬೆಲೆ ಸಮಸ್ಯೆ, ರಸಗೊಬ್ಬರ ಕೊರತೆ ಸೇರಿ ಹಲವು ವಿಚಾರಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆ ನಡೆಸಿದರು. ಸಂಭ್ರಮಿಸಿ
ವಿಸ್ತರಣೆಯಲ್ಲಿ ಹೈಕಮಾಂಡ್ ಪಾತ್ರವಿಲ್ವಾ? ನಾಯಕರ ನಡವಳಿಕೆ ಸರಿ ಇಲ್ಲ ಅಂತ ಹಳ್ಳಿ ಹಕ್ಕಿ ಗುಡುಗಿದ್ದು ಯಾಕೆ? ಸಿಪಿ ಯೋಗೇಶ್ವರ್ ಅವ್ಯವಹಾರದ ಶೂರ ಅಂತ ಹಳ್ಳಿ ಹಕ್ಕಿ ಕುಟುಕಿದ್ದು ಯಾಕೆ? ಸಂಸದೆ ಸುಮಲತಾಗೆ ಹಿರಿಮೆ ತಂದು ಕೊಟ್ಟಿದ್ದೇನು? ನೋಡೋಣ ಸ್ಟೇಟ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಂಪುಟ ವಿಸ್ತರಣೆ ಸಿಎಂ ಬಿಎಸ್ವೈ ಪರಮಾಧಿಕಾರ. ವಿಸ್ತರಣೆಯಲ್ಲಿ ಹೈಕಮಾಂಡ್ ಪಾತ್ರ ಏನೂ ಇಲ್ಲ ಅಂತ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತಾಡಿದವರು ಸಂಪುಟ ವಿಸ್ತರಣೆ ಹೈಕಮಾಂಡ್ ತೀರ್ಮಾನ ಅಂತ ಹೇಳ್ತಿದ್ದಾರೆ. ಆದರೆ ಹೈಕಮಾಂಡ್ಗೆ ರಾಜ್ಯದ ವಿಚಾರ ಏನೂ ಗೊತ್ತಿಲ್ಲ ಎಂದಿದ್ದಾರೆ. ಇನ್ನು ಸಿಪಿ ಯೋಗೇಶ್ವರ್ಗೆ ಮೈಸೂರು ಉಸ್ತುವಾರಿ ನೀಡೋ ವಿಚಾರ ಬಗ್ಗೆ ಮಾತನಾಡಿದ ವಿಶ್ವನಾಥ್, ಮೈಸೂರು ಏಕೆ ಇಡೀ ರಾಜ್ಯದ ಉಸ್ತುವಾರಿನೇ ನೀಡಿ, ಎಲ್ಲಾ ಕಡೆ ಮೆಗಾ ಸಿಟಿ ಮಾಡುತ್ತಾರೆಂದು ಎಚ್ ವಿಶ್ವನಾಥ್ ಲೇವಡಿ ಮಾಡಿದ್ದಾರೆ. ಎಲ್ಲ ಪಕ್ಷಗಳ ಶಾಸಕಾಂಗ ನಾಯಕರ ನಡವಳಿಕೆ ಸರಿಯಿಲ್ಲ. ಸಿದ್ದರಾಮಯ್ಯ, ಕುಮಾರಸ್ವಾಮಿ ಎಲ್ಲರೂ ಹಾಗೆ ಇದ್ದಾರೆ. ಎಲ್ಲರಿಗೂ ನಾನು ಅನ್ನೋದು ಬಂದಿದೆ ಅಂತ ಎಚ್ ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ದಾರೆ. ಇದೇ ವೇಳೆ ಎಚ್ ವಿಶ್ವನಾಥ್ ಜಿಟಿ ದೇವೇಗೌಡರನ್ನು ಬಿಜೆಪಿಗೆ ಆಹ್ವಾನಿಸಿದ್ದಾರೆ. ಕಾಂಗ್ರೆಸ್ಗೆ ಹೋಗಿ ಏಟು ತಿನ್ನುವ ಬದಲು ಬಿಜೆಪಿಗೆ ಬರಲಿ. ಈ ಹಿಂದೆ ಬಿಜೆಪಿ ಅವರನ್ನ ಗೌರವದಿಂದ ನಡೆಸಿಕೊಂಡಿದೆ. ಹೀಗಾಗಿ ಅವರು ಬಿಜೆಪಿಗೆ ಬರುವುದೇ ಸೂಕ್ತ ಅಂತ ಎಚ್ ವಿಶ್ವನಾಥ್ ಜಿಟಿಡಿ ಅವರನ್ನು ಬಿಜೆಪಿಗೆ ಸ್ವಾಗತಿಸಿದ್ದಾರೆ. ತುಮಕೂರು ಜಿಲ್ಲಾ ಪೊಲೀಸ್ ಕಚೇರಿ ಲೆಕ್ಕ ವಿಭಾಗದ ಸೂಪರಿಂಟೆಂಡೆಂಟ್ ಒಬ್ಬರನ್ನ ಸಸ್ಪೆಂಡ್ ಮಾಡಲಾಗಿದೆ. ಟಿಎ ಲೆಕ್ಕದಲ್ಲಿ ಸೂಪರಿಂಟೆಂಡೆಂಟ್ ಪುಟ್ಟಾರಾಧ್ಯ ಎಂಬಾತ ವ್ಯವಹಾರ ನಡೆಸಿದ್ದ. ಮುಖ್ಯ ಆರೋಪಿ ಯಶಸ್ವಿನಿ ಎಂಬಾಕೆ ನೀಡಿದ ಮಾಹಿತಿ ಮೇರೆಗೆ ಎಸ್ಪಿ ಕೃಷ್ಣವಂಶಿ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆ ಎದುರಿನ ಕನ್ನಡ ಧ್ವಜಸ್ತಂಭ ತೆರವಿಗೆ ಆಗ್ರಹಿಸಿ ನಾಡದ್ರೋಹಿ ಎಂಇಎಸ್ ನಾಳೆ ಪ್ರತಿಭಟನೆ ಹಮ್ಮಿಕೊಂಡಿದೆ. ಎಂಇಎಸ್ ಧರಣಿಗೆ ಶಿವಸೇನೆ ಬೆಂಬಲ ನೀಡಿದ್ದು, ಶಿವಸೇನೆ ಕೊಲ್ಲಾಪುರ ಜಿಲ್ಲಾಧ್ಯಕ್ಷ ವಿಜಯ್ ದೇವನ್ ಎಂಬಾತ ನಾಲಿಗೆ ಹರಿಬಿಟ್ಟಿದ್ದಾನೆ. ಜನವರಿ 21ರಂದು ಪಾಲಿಕೆ ಎದುರಿಗಿನ ಬಾವುಟವನ್ನ ಕರವೇ ತೆರವುಗೊಳಿಸಬೇಕು ಅಂತ ಆಗ್ರಹಿಸಿದ್ದಾನೆ. ಇಲ್ಲವಾದರೆ ಎಂಇಎಸ್ ಪ್ರತಿಭಟನೆಯಲ್ಲಿ ನಾವು ಭಾಗಿಯಾಗುತ್ತೇವೆ ಅಂತ ಬುರುಡೆ ಬಿಟ್ಟಿದ್ದಾನೆ. ಮಂಡ್ಯ ಸಂಸದೆ ಸುಮಲತಾ ವರ್ಷದಲ್ಲಿ 4 ತ್ರೈಮಾಸಿಕ ಸಭೆ ನಡೆಸಿ ಗರಿಮೆಗೆ ಪಾತ್ರರಾಗಿದ್ದಾರೆ. ಈ ಮೂಲಕ 4 ತ್ರೈಮಾಸಿಕ ಸಭೆ ನಡೆಸಿದ ರಾಜ್ಯದ ಮೊದಲ ಸಂಸದೆ ಅನ್ನೋ ಕೀರ್ತಿಗೆ ಪಾತ್ರರಾಗಿದ್ದಾರೆ. 17/6/2020ರಲ್ಲಿ ಸಂಸದೆ ಮೊದಲ ಸಭೆ ನಡೆಸಿದ್ರು. 18/1/2021ರಲ್ಲಿ 4ನೇ ಸಭೆ ನಡೆಸಿ ಭಾರತ ಸರ್ಕಾರದ ವೆಬ್ಸೈಟ್ನಲ್ಲಿ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ. ಕೇಂದ್ರ ಪುರಸ್ಕೃತ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆ, ಜಿಲ್ಲಾ ಅಭಿವೃದ್ಧಿ ಸಮನ್ವಯ, ಉಸ್ತುವಾರಿ ಸಭೆಗಳನ್ನು ನಿಯಮಿತವಾಗಿ ನಡೆಸಿ ರಾಜ್ಯದ ಇತರೆ ಸಂಸದರನ್ನು ಹಿಂದಿಕ್ಕಿದ್ದಾರೆ. ಧಾರವಾಡದ ಹೊಸ ಯಲ್ಲಾಪುರ ಬಡಾವಣೆಯಲ್ಲಿ ಅಕ್ರಮ ಲೇಔಟ್ಗಳನ್ನು ತೆರವುಗೊಳಿಸಲಾಗಿದೆ. ಬೆಳ್ಳಂಬೆಳ್ಳಗೆ ಫೀಲ್ಡ್ಗೆ ಇಳಿದ ಹುಡಾ ಟೀಮ್ ತೆರವು ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿತು. ಹೀಗಾಗಿ ಅಕ್ರಮಕೋರರಿಗೆ ನಡುಕ ಶುರುವಾಗಿದೆ. ಹುಡಾ ಅಧ್ಯಕ್ಷರ ನೇತೃತ್ವದಲ್ಲಿ ಆಪರೇಷನ್ ನಡೆದಿದ್ದು, ಸ್ಥಳದಲ್ಲಿ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿತ್ತು. ಶಿವಮೊಗ್ಗದ ಬಳಿರೋ ದುರ್ಗಿಗುಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಸರ್ಕಾರಿ ಪ್ರೌಢಶಾಲೆಗೆ ಸಚಿವ ಸುರೇಶ್ ಕುಮಾರ್ ಭೇಟಿ ನೀಡಿದ್ರು. ವಿಶೇಷ ಅನುದಾನದಡಿ ಶಾಲೆಯಲ್ಲಿ ಅಳವಡಿಸಲಾಗಿರುವ ಸ್ಮಾರ್ಟ್ ಕ್ಲಾಸ್, ಟ್ಯಾಬ್, ಕಂಪ್ಯೂಟರ್ ಕೊಠಡಿಗಳನ್ನು ವೀಕ್ಷಿಸಿದರು. ಈ ವೇಳೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ಗೆ ಸಚಿವ ಕೆಎಸ್ ಈಶ್ವರಪ್ಪ ಸೇರಿ ಶಿಕ್ಷಣ ಇಲಾಖೆ ಹಲವು ಅಧಿಕಾರಿಗಳು ಸಾಥ್ ನೀಡಿದರು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಸೀಬರ್ಡ್ ನೌಕಾನೆಲೆಗೆ ಡಿಫೆನ್ಸ್ ಸ್ಟ್ಯಾಂಡಿಂಗ್ ಕಮಿಟಿ ಸದಸ್ಯರು ಭೇಟಿ ಕೊಟ್ಟಿದ್ದಾರೆ. ನೇವಲ್ ಬೇಸ್ನಲ್ಲಿ ಅಧ್ಯಯನ ನಡೆದಿದ್ದು, ರಾಜ್ಯಸಭಾ ಸದಸ್ಯ ಶರದ್ ಪವಾರ್ ಸೇರಿ 30 ಜನರ ಸದಸ್ಯರ ಭದ್ರತಾ ತಂಡ ನೌಕಾನೆಲೆಗೆ ಆಗಮಿಸಿದೆ. Y+ ಶ್ರೇಣಿ ಭದ್ರತೆಯಲ್ಲಿ ಆಗಮಿಸಿದ ಸದಸ್ಯರು ನೇವಲ್ ಬೇಸ್ನಲ್ಲಿ ಇಂದು ಮತ್ತು ನಾಳೆ ಸದಸ್ಯರುಗಳ ಸಭೆ ನಡೆಸಲಿದ್ದಾರೆ. ಸರ್ಕಾರಿ ಶಾಲೆ ಆವರಣದಲ್ಲಿ ಖಾಸಗಿ ವ್ಯಕ್ತಿಗಳು ಪೈಪ್ಲೈನ್ ಅಳವಡಿಸಿರುವುದನ್ನು ವಿರೋಧಿಸಿ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಬೈಲೂರಿನಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸಲಾಗುತ್ತಿದೆ. ಕಳೆದ ಡಿಸೆಂಬರ್ನಲ್ಲಿ ಗ್ರಾಮ ಪಂಚಾಯಿತಿ ಮತದಾನದ ವೇಳೆ ರಾತ್ರೋರಾತ್ರಿ ಖಾಸಗಿ ವ್ಯಕ್ತಿಗಳು ಶಾಲೆ ಆವರಣದಲ್ಲಿ ಪೈಪ್ಲೈನ್ ಮಾಡಿದ್ರು. ಶಾಲೆಯ ಎಸ್ಡಿಎಂಸಿ ಸದಸ್ಯರ ವಿರೋಧದ ನಡುವೆಯೂ ಅಳವಡಿಸಿದ್ದಕ್ಕೆ ಪ್ರತಿಭಟನೆ ನಡೆಸಲಾಗಿತ್ತು. ಈಗ ಪೈಪ್ಲೈನ್ ತೆರವುಗೊಳಿಸುವವರೆಗೂ ಉಪವಾಸ ಸತ್ಯಾಗ್ರಹ ನಡೆಸುತ್ತಿರುವುದಾಗಿ ಎಸ್ಡಿಎಂಸಿ ಸದಸ್ಯರು, ಶಾಲೆ ಪೋಷಕರ ಸಂಘದ ಸದಸ್ಯರು ತಿಳಿಸಿದ್ದಾರೆ.